ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮತ್ತಷ್ಟು ತೀವ್ರಗೊಂಡಿದೆ ಕಬ್ಬಿನ ಕಿಚ್ಚು. ಮುಧೋಳ ತಾಲೂಕಿನಲ್ಲಿರುವಂತಹ ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡಿದ್ದಾರೆ. ಬೆಳಗಾವಿ, ರಾಯಚೂರು, ಮುಧೋಳ, ಸಂಕೇಶ್ವರ ಹೆದ್ದಾರಿಗಳನ್ನ ಬಂದ್ ಮಾಡಿದ್ದಾರೆ ರೈತರು. ಕಿಚ್ಚು ಹೆಚ್ಚಾಗ್ತಾ ಇದೆ. ಪಟ್ಟು ಸಡಿಲಿಸ್ತಾ ಇಲ್ಲ, ಸಂಧಾನ ಮಾಡಿದ್ರು ಕೂಡ ಬಗ್ತಾ ಇಲ್ಲ. ಸಡ್ಡು ಹೊಡಿತಾ ಇದ್ದಾರೆ ಸರ್ಕಾರಕ್ಕೆ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ. ಚಿಕ್ಕೂರು ಕ್ರಾಸ್ ಬಳಿ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸ್ತಾನೆ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಬರುತ್ತೆ ಈ ಕ್ರಾಸು. ಬಂದ್ನಿಂದಾಗಿ 2 ಕಿಲೋಮೀಟರ್ವರೆಗೆ ಸಾಲುಗಟ್ಟಿ ನಿಂತಿದ್ದಾವೆ ವಾಹನಗಳು. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಬೇಕು ಅಂತ ಪಟ್ಟನ್ನು ಹಿಡಿದಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ರೈತರೊಂದಿಗೆ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. 3,500 ಬೆಲೆ ನಿಗದಿಗಾಗಿ ಏನು ಮುಧೋಳದ ರೈತರು ಸಾಕಷ್ಟು ಪ್ರತಿಭಟನೆಯನ್ನ ಕೂಡ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ 3 ಸುತ್ತಿನ ಮಾತುಕತೆ ಆದರೂ ಏನು ಸರ್ಕಾರ ಮತ್ತು ಇಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತು ಮಾಲೀಕರ ಜೊತೆ ಸಭೆಯ ವಿಫಲ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ಮುಧೋಳಕ್ಕೆ ಬಂದ್ ಕರೆಯನ್ನ ನೀಡಿರುವಂಥದ್ದು. ನಾನೀಗ ರಾಯಚೂರು ಬೆಳಗಾವಿಯ ಹೆದ್ದಾರಿಯ ಮುಂಭಾಗದಲ್ಲಿರುವಂಥದ್ದು. ಅಂದರೆ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ರೈತರು ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂಥದ್ದು. ಅಂದರೆ ರಾಜ್ಯ ಹೆದ್ದಾರಿ ಅಂದರೆ ಸುಮಾರು 2 ಕಿಲೋಮೀಟರ್ ವರೆಗೂ ಕೂಡ ಈಗಾಗಲೇ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಲಾರಿ ಸವಾರು ಮತ್ತು ವಾಹನ ಸವಾರರು ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ತಿರ್ಬೋದು ಯಾವ ರೀತಿಯಾಗಿ ಆ ಪ್ರತಿಭಟನೆಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ನೋಡ್ಬೋದು. ಅಂದ್ರೆ ಬಾಗಲಕೋಟೆಯ ಒಂದು ಮುಖ್ಯ ರಾಜ್ಯ ಹೆದ್ದಾರಿ ಇರೋದ್ರಿಂದಾಗಿ ಇಲ್ಲಿ ಸಾಕಷ್ಟು ಅಂದ್ರೆ ಸರತಿ ಸಾಲಿನಲ್ಲಿ 2 ಕಿಲೋಮೀಟರ್ ದೂರದವರೆಗೂ ಕೂಡ ಇಲ್ಲಿ ಅಂದ್ರೆ ರಸ್ತೆ ಸಂಚಾರಕ್ಕೆ ಬಂದ್ ಆಗಿರುವಂಥದ್ದು. ಸರಿಸುಮಾರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಈಗಾಗಲೇ 3,500 ಬೆಲೆ ನಿಗದಿಯನ್ನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಒಂದು ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂಥದ್ದು. ರೈತರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಸರ್, ಇವತ್ತು ಪ್ರತಿಭಟನೆ ಯಾವ ರೀತಿಯಾಗಿರುತ್ತೆ, ಮುಂದಿನ ಸ್ವರೂಪ ಏನು ಕಾಣ್ಬೋದು? ನೋಡ್ರಿ, ಇವತ್ತಿಗೆ 15 ದಿವಸ ಆತ್ರಿ. ಯಾರು ಮುಖ್ಯಮಂತ್ರಿ ತಗೋವಲ್ರಿ. ಒಳ್ಳೆ ಮತ್ತು ಈ ರಾಜ್ಯದ ಮಂತ್ರಿ ಬರಾಕು ತಯಾರಿಲ್ರಿ, ಯಾರು ಬರಾಕ ತಯಾರಿಲ್ರಿ. ಈ ಬಂಟ್ನೂರು ಗ್ರಾಮ ಆಯ್ತು, ಈ ನಮ್ಮ ಬಾಗಲಕೋಟೆ ಜಿಲ್ಲಾದಾತು ಯಾರು ಬರಾಕ ತಯಾರಿಲ್ರಿ. 3,500 ರೂಪಾಯಿ ಬೆಲೆ ಮಾಡಬೇಕು ಅಂದಾಗ ಚಳವಳಿ ಹಿಂದಕ್ಕೆ ತಗೋತೀವಿ. ಅಲ್ಲಿ ಮಠ ಚಾಲು ಇರ್ತೈತೆ ರೀ. ಇವತ್ತು ಸಾಯಂಕಾಲ 5 ಗಂಟೆ ಮಟ್ಟ ಕಾದು ನೋಡ್ತೀವಿ ಸರ್. ಸಾಯಂಕಾಲ 5 ಗಂಟೆವರೆಗೂ ರಾಜ್ಯ ಸರ್ಕಾರದವರಲ್ಲಿ ಫ್ಯಾಕ್ಟ್ರಿ ಮಾಲಕರಲ್ಲಿ ಇದಕ್ಕೇನು ಒಂದು ವಿಧ ಹೇಳಲಿಕ್ಕಂದ್ರೆ ಅದಕ್ಕೆ ಮುಂದಿನ ಏನು ಮಾಡ್ಬೇಕು ಅನ್ನೋದು ಸಾಯಂಕಾಲ 5 ಗಂಟೆ ನಂತರ ಹೇಳ್ತೀವಿ ಸರ್. ಮತ್ತು ಮೊದಲು 2015ಕ್ಕಿಂತ ಮುಂಚಿತವಾಗಿ ಯಾಕೆ ರಿಕವರಿ ಜಾಸ್ತಿ ಬರ್ತಿತ್ತು, ರಾಷ್ಟ್ರ ಪ್ರಶಸ್ತಿ ಯಾಕೆ ತೊಂದ್ರೆ ಇವರು, ಈಗ ಯಾಕೆ ಬರ್ತಾ ಇಲ್ಲ? ಅದು ಆಗಿದ ಭೂಮಿ ಇದೇ ಭೂಮಿಯಲ್ಲಿ ಬೆಳೀತಾ ಇದ್ದ ಕಬ್ಬ, ಈಗ ಬೆಳೀತಾ ಇದ್ದು ಇದೇ ಭೂಮಿ ಒಳಗಿನ ಕಬ್ಬ. ಮತ್ತು ಈಗ ಯಾಕೆ ಬರ್ತಾ ಇಲ್ಲ, ಯಾಕೆ ಬರ್ತಾ ಇತ್ತು? ಇದು ನಮ್ಮ ಪ್ರಶ್ನೆ. ಈಗ ಇವತ್ತು ಹೋರಾಟ ರಸ್ತೆ ತಡೆಯಾಗಿದೆ, ನಾಳೆ ಯಾವ ರೀತಿ ಸ್ವರೂಪ ಕಾಣ್ಬೋದು? ಸಾಯಂಕಾಲ 5 ಗಂಟೆ ಮಟ್ಟ ಶಾಂತಿಯುತವಾಗಿ ರಸ್ತೆ ತಡೆ ಮಾಡ್ತೀವಿ ರೀ. ಸಾಯಂಕಾಲ ಮಟ್ಟನೂ ಅವ್ರು ಯಾರು ಇದಕ್ಕೆ ಕ್ರಮ ಕೈಗೊಳ್ಳಿಲ್ಲ, ಸರ್ಕಾರ ಕೈಗೊಳ್ಳಿಲ್ಲ ಅಂದ್ರೆ ನಾವು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ. ನಾವು ಏನು ಮಾಡ್ತೀವಿ ಅನ್ನೋದು ನಮ್ಮ ನಾಯಕರು ಏನಿರ್ತಾರೆ ಆ ರೀತಿ ನಾವು ಮಾಡ್ತೀವಿ. ಮತ್ತು ಕಬ್ಬಿನ ಬಿಲ್ಲಿಗೆ ಅಷ್ಟೇ ಇವ್ರಿಗೆ FRP ಬರುತ್ತೆ. ಮತ್ತು ಗೊಬ್ಬರಕ್ಕೆ ಯಾಕೆ ಇವರು ಇದಕ್ಕೆಲ್ಲ ಯಾರು ಹೊಣೆ ಆಗ್ತಾರೆ ಅಂತೇಳಿ ಇದು ಏನು ಮುಂದಿನ ಆಗುವಂತ ಅನಾಹುತ ಇದಕ್ಕೆ ಜಿಲ್ಲಾಡಳಿತವೇ ಕಾರಣ, ನೇರವಾಗಿ ರಾಜ್ಯ ಸರ್ಕಾರನೇ ಕಾರಣ. ಇದು ರೈತರು ಹೇಳ್ತಿರುವಂತದ್ದು. ಅಂದ್ರೆ ಪ್ರಮುಖವಾಗಿ 5 ಗಂಟೆವರೆಗೂ ನಾವು ಕಾಲಾವಕಾಶವನ್ನ ಈಗಾಗಲೇ ಕೊಟ್ಟಿದ್ದೇವೆ. ಅಂದ್ರೆ ರೈತರು ಪ್ರಮುಖವಾಗಿ ಮುಂದಿನ ಬೇಡಿಕೆಗಳನ್ನು ಈಡೇರಿಸದಿದ್ರೆ ಮುಂದಿನ